ಹಾಯ್ ವೆಲ್ಕಮ್ ಟು ಅಂಜಲಿಸ್ ಕಿಚನ್. ಇವತ್ತು ಪಾಲಕ್ ಪಲಾವ್ನ ಮಾಡ್ತಾಯಿದ್ದೀನಿ. ಪಾಲಕ್ನ ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಪಾಲಕ್ ಪಲಾವ್ಗೆ ಬೇಕಾಗಿರುವ ಪದಾರ್ಥಗಳು: ಒಂದು ಕುದಿ ಬಂದಮೇಲೆ ಪಾಲಕ್ನ ಈ ಥರ ಚೆನ್ನಾಗಿ ನೀರನ್ನ ತೆಕ್ಕೊಳ್ಬೇಕು. ನೋಡಿ ಈ ಥರ. ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಕಾಯ್ದಾದ್ಮೇಲೆ ಮಸಾಲೆ ಪದಾರ್ಥನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಶೇಂಗಾ ಹಾಕ್ಕೊಂಡು ಹುರಿತಿದ್ದೀನಿ. ಸ್ವಲ್ಪ ಜೀರಿಗೆ, ಈರುಳ್ಳಿ, ಕರಿಬೇವು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಾಡ್ಕೊಳ್ಳಿ. ಇವಾಗ ಕುದಿಸಿರೋ ಪಾಲಕ್, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು 4-5 ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಕಟ್ ಮಾಡಿರೋ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ರುಬ್ಬಿಟ್ಟಿರೋ ಪೇಸ್ಟ್ನ ಇವಾಗ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಬೇಕು 2 ನಿಮಿಷ. ಚೆನ್ನಾಗಿ ಬೇಯಿಸಾದ್ಮೇಲೆ ತೊಳೆದಿರೋ ಅಕ್ಕಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಇದನ್ನು ಚೆನ್ನಾಗಿ ತಿರುಗಬೇಕು, ಎಲ್ಲನೂ ಮಿಕ್ಸ್ ಆಗಬೇಕು. ನೋಡಿ ಈ ಥರ ಮಿಕ್ಸ್ ಆದಮೇಲೆ ನೀರನ್ನು ಹಾಕ್ಕೊಳ್ಬೇಕು. 2 ನಿಮಿಷ ಬಿಟ್ಟು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಒಂದು ಸರಿ ತಿರುಗಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. 3 ವಿಸಿಲ್ ಆದಮೇಲೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಹೇಳಿ. Thank you for watching.